ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ದ್ವೈಪಾಯನೋಷ್ಠಪುಟನಿಸ್ಸೃತಮಪ್ರಮೇಯಂ ಪುಣ್ಯಂ ಪವಿತ್ರಮಥ ಪಾಪಹರಂ ಶಿವಂ ಚ ಯೋ ಭಾರತಂ ಸಮಧಿಗಚ್ಚತಿ ವಾಚ್ಯಮಾನಂ ಕಿಂ ತಸ್ಯ ಪುಷ್ಕರಜಲೈರಭಿಷೇಚನೇನ. ಜಯತಿ ಪರಾಶರಸೂನುಃ ಸತ್ಯವತೀ ಹೃದಯನಂದನೋ ವ್ಯಾಸಃ ಯಸ್ಯ ಆಸ್ಯ ಕಮಲಗಲಿತಂ ವಾङ्ಮಯಮೃತಂ ಜಗತ್ ಪಿಬತಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಕಶ್ಯಪರಿಗೆ ಅದಿತಿಯಲ್ಲಿ ಹುಟ್ಟಿದವನೇ ಜಗತ್ತನ್ನು ಬೆಳಗುವ ಸೂರ್ಯ. ಇವನ ಹುಟ್ಟೆ ವಿಚಿತ್ರವಾದದ್ದು. ಬುಧನ ಶಾಪಕ್ಕೆ ಒಳಗಾಗಿ ಅದಿತಿಯ ಗರ್ಭಾಂಡ ಮೃತವಾಗಿದ್ದರೂ ಕಶ್ಯಪರ ತಪಪ್ರಭಾವದಿಂದ ಮೃತವಾದ ಗರ್ಭಾಂಡದಿಂದಲೇ ಜಗತ್ತನ್ನು ಬೆಳಗುವ ಸೂರ್ಯ ಹುಟ್ಟಿ ಬಂದ. ಅಂತಹ ಸೂರ್ಯನ ಹುಟ್ಟು, ಅದರ ಕತೆ ತುಂಬ ರೋಚಕವಾದದ್ದು. ಇಂತಹ ಸೂರ್ಯ ಒಬ್ಬಳನ್ನು ಮದುವೆ ಆದ. ಯಾರ ಮಗಳು ಅಂದರೆ ತೊಷ್ಟ್ರು ಎಂಬ ವಿಶ್ವಕರ್ಮನ ಮಗಳು ಸಂಜ್ಞಾ ದೇವಿ ಅಂತ ಒಬ್ಬಳು ಇದ್ಲು. ಆ ವಿಶ್ವಕರ್ಮ ಹುಡುಕುತ್ತಾ ಇದ್ದ, ತನ್ನ ಮಗಳಿಗೆ ಅತ್ಯಂತ ಸುಂದರನಾದ ವರ ಬೇಕು ಅಂತ. ಸೂರ್ಯನಂತ ಸುಂದರನಾದ ವರ ಎಲ್ಲಿ ಸಿಗಲಿಕ್ಕೆ ಸಾಧ್ಯ? ಎಷ್ಟು ಸುಂದರ ಸೂರ್ಯ! ಮಧ್ಯಾಹ್ನದ ಹೊತ್ತಿಗೆ ನೋಡಲಿಕ್ಕೆ ಸಾಧ್ಯ ಇಲ್ಲದೇ ಇದ್ದರೂ ಸೂರ್ಯ ಹುಟ್ಟುವಾಗ, ಸೂರ್ಯ ಅಸ್ತಮಿಸುವಾಗ ನೋಡಿದರೆ ಎಷ್ಟು ಆನಂದ ಸೂರ್ಯನನ್ನ. ಅಂತಹ ಸೂರ್ಯ ಇಡೀ ಲೋಕವನ್ನು ಬೆಳಗುವವ, ಅತ್ಯಂತ ಸುಂದರ ಅಂತ ಹೇಳಿ ಸೂರ್ಯನಿಗೆ ತನ್ನ ಮಗಳನ್ನು ಧಾರೆ ಎರೆದು ಕೊಟ್ಟ. ಸೂರ್ಯನ ಒಟ್ಟಿಗೆ ಸಂಜ್ಞಾದೇವಿ ಸಂಸಾರ ಮಾಡಿದ್ಲು. ಆದರೆ ಬಹಳ ಕಷ್ಟ ಆಗ್ತಾ ಇತ್ತು. ಒಂದು ನಿಮಿಷವೂ ಸೂರ್ಯನ ತಾಪನ್ನ ತಡ್ಕೊಂಡು ಇರಲಿಕ್ಕೆ ಸಾಧ್ಯ ಇಲ್ಲ. ಅಂಥದ್ದರಲ್ಲಿ ದಿನ ಇಡೀ ಸೂರ್ಯನ ಒಟ್ಟಿಗೆ ಇರಬೇಕು ಅಂತ ಆದರೆ ಎಷ್ಟು ಕಷ್ಟ ಆಗಲಿಕ್ಕೆ ಇಲ್ಲ. ಆದರೂ ಮದುವೆ ಆದ ಮೇಲೆ ಗಂಡನ ಒಟ್ಟಿಗೆ ಇರಬೇಕು. ಗಂಡನನ್ನು ಬಿಟ್ಟು ಹೊರಗೆ ಇರುತ್ತೇನೆ, ಎಲ್ಲೋ ಇರುತ್ತೇನೆ ಅಂದರೆ ಅದು ಸರಿಯಾದ ಕ್ರಮ ಅಲ್ಲ. ಕಷ್ಟಪಟ್ಟು ಆದರೂ ಸಂಸಾರ ಮಾಡಿದ್ಳು. ಸಂಸಾರದ ಪ್ರತೀಕವಾಗಿ ಒಬ್ಬ ಮಗ ಹುಟ್ಟಿದ. ಅವನಿಗೆ ಹೆಸರು ವೈವಸ್ವತ ಅಂತ. ನಿಜವಾದ ಹೆಸರು ಅವನಿಗೆ ಶ್ರಾದ್ದದೇವ ಅಂತ. ವಿವಸ್ವಂತನ ಮಗ ವೈವಸ್ವತ. ಈ ವೈವಸ್ವತ ಮುಂದೆ ಈ ಮನ್ವಂತರಕ್ಕೆ ಅಧಿಪತಿ ಆಗ್ತಾನೆ. ಈಗ ನಡೀತಾ ಇರುವ ಮನ್ವಂತರ ವೈವಸ್ವತ ಮನ್ವಂತರ, ಇವನದ್ದೇ ಮನ್ವಂತರ, ಇವನೇ ಅಧಿಪತಿಯಾಗಿರುವಂತಹ ಮನ್ವಂತರ ಇದು. ಹೀಗೆ ಶ್ರಾದ್ದದೇವ ಅಂತ ಅವನ ಹೆಸರು. ಶ್ರಾದ್ದದಲ್ಲಿ ಅವನಿಗೆ ಬಹಳ ಆಸಕ್ತಿ, ಆದ್ದರಿಂದಲೇ ಶ್ರಾದ್ದದೇವ ಅಂತ. ಇಂತಹ ಶ್ರಾದ್ದದೇವ ಮುಂದೆ ಮನ್ವಂತರದ ಅಧಿಪತಿ ಆಗ್ತಾರೆ. ಸ್ವಲ್ಪ ಸಮಯದಲ್ಲಿ ಮತ್ತೆ ಸಂಸಾರ ಪ್ರಾರಂಭ ಆಯಿತು. ಅವಳಿ ಜವಳಿ ಮಕ್ಕಳು ಹುಟ್ಟಿದ್ರು. ಸೂರ್ಯನಿಗೆ ಸಂಜ್ಞಾದೇವಿಯಲ್ಲಿ ಅವಳಿ ಜವಳಿ ಮಕ್ಕಳು, ಯಮ ಮತ್ತು ಯಮಿ ಅಂತ. ಯಮಿ ಅವಳು ಯಮುನ ನದಿಯಾಗಿ ಹರಿತಾಳೆ. ಯಮ ಅವನು ಒಬ್ಬ ಮಗ.
ಹೀಗೆ ಯಮ ಮತ್ತು ಯಮುನೆ ಅವಳಿ ಜವಳಿ ಮಕ್ಕಳು, ಗಂಡು ಮತ್ತು ಹೆಣ್ಣು. ಹೀಗೆ 3 ಮಕ್ಕಳನ್ನು ಪಡೆಕೊಂಡ್ಳು. ಇನ್ನೂ ಸಂಸಾರ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅವಳಿಗೆ. ಗಂಡನ ಒಟ್ಟಿಗೆ ಸಂಸಾರ ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂತ ಗಂಡನ ಬಳಿಗೆ ಹೋಗಿ ಹೇಳುದು ಸರಿಯಾದ ಕ್ರಮ ಅಲ್ಲ. ಸಾಕಾಗಿ ಹೋಗಿದೆ, ನಿನ್ನ ಬಳಿಯಲ್ಲಿ ಸಂಸಾರ ಮಾಡಿ ಸಾಕು, ಇನ್ನು ಬರ್ತೇನೆ, ಅಪ್ಪನ ಮನೆಗೆ ಹೋಗ್ತೇನೆ ಅಂತ ಸಭ್ಯ ಹೆಣ್ಣು ಮಕ್ಕಳು ಹೇಳುವಂತಹ ಮಾತಲ್ಲ. ಹೇಳಲಿಕ್ಕೆ ಇಲ್ಲ, ಹಾಗಂತ ಹೇಳಿ ಸಂಸಾರ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಒಂದು ಉಪಾಯವನ್ನು ಮಾಡಿದ್ರು. ತನ್ನದೇ ಒಂದು ಪ್ರತಿರೂಪ ನೆರಳನ್ನ ಸೃಷ್ಟಿ ಮಾಡಿದ್ರು. ನೆರಳನ್ನ ಜೀವ ಕೊಟ್ಟು ಸೃಷ್ಟಿ ಮಾಡುತ್ತಾಳೆ. ಇವಳು ಸಂಜ್ಞಾದೇವಿ, ಅದು ಛಾಯಾದೇವಿ. ತನ್ನಂತೆ ಇದೆ ಅಂತೆ, ಸ್ವಲ್ಪವೂ ವ್ಯತ್ಯಾಸ ಇಲ್ಲ, ಸ್ವಲ್ಪವೂ ವ್ಯತ್ಯಾಸ ಇಲ್ಲ. ಆ ರೀತಿಯಾಗಿ ಆ ಛಾಯಾದೇವಿಗೆ ಜೀವಕಳೆಯನ್ನು ಕೊಟ್ಟು ಹೇಳುತ್ತಾಳೆ, ನೀನು ನನ್ನ ಬದಲಿಗೆ ಸೂರ್ಯನಿಗೆ ಹೆಂಡತಿಯಾಗಿ ಇರಬೇಕು, ನಾನು ಹೊರಟು ಹೋಗ್ತೇನೆ. ಛಾಯಾದೇವಿ ಹೇಳಿದ್ಲು, ಹೇಗೆ ಇರಬೇಕು ಎಲ್ಲವನ್ನು ಹೇಳಿದ್ಲಂತೆ. ಇಷ್ಟು ಗಂಟೆಗೆ ಸರಿಯಾಗಿ ಹೇಳುತ್ತಾನೆ, ಹೇಳುವಾಗ ಅವನಿಗೆ ಏನು ಸಿದ್ಧತೆ ಮಾಡಬೇಕು, ಸರಿಯಾದ ಉಪಹಾರದ ಕ್ರಮ ಏನು, ಊಟದ ಕ್ರಮ ಏನು, ಎಲ್ಲವನ್ನು ತಿಳಿಸಿದ್ದಾಳೆ. ಅಂತೂ ಸಂಜ್ಞಾದೇವಿಯ ಬದಲಿಗೆ ಛಾಯಾದೇವಿ ಇದ್ದಾಳೆ ಅಂತ ಗೊತ್ತಾಗಬಾರದು. ಆ ರೀತಿಯಾಗಿ ಗಂಡನನ್ನು ನೋಡಿಕೊಳ್ಳಬೇಕು ಅಂತ ಹೇಳಿ ತಯಾರು ಮಾಡಿದ್ದಾಳೆ ಅವಳನ್ನು. ಮಾತ್ರ ಎಂದೂ ಈ ಸತ್ಯವನ್ನು ಬಾಯಿ ಬಿಡಬಾರದು ಅಂತ ಸಂಜ್ಞಾದೇವಿ ಹೇಳಿದ್ಳು. ಆಗ ನೀನು ಹೇಳಿದ್ದಕ್ಕೆಲ್ಲ ಒಪ್ಪುತ್ತೇನೆ, ನಾನಾಗಿ ಬಾಯಿ ಬಿಡುವುದಿಲ್ಲ. ಯಾವಾಗ ನನ್ನ ಹೆಡೆ ಮುರಿಗೆ ಸೂರ್ಯ ಬಂದು ಕೈ ಹಾಕ್ತಾನೋ ಆಗ ಮಾತ್ರ ಎಲ್ಲ ಸತ್ಯ ವಿಷಯವನ್ನು ನಾನು ಹೇಳಿಬಿಡ್ತೇನೆ. ಆ ಕಚಗ್ರಹಣಾತ್ ದೇವಿ ಆ ಶಾಪಾನ ನೈವ ಕರಿಹಿತಿತ್ ಆಖ್ಯಾಸ್ಯಾಮಿ ಮತಂ ತುಭ್ಯಂ ಗಚ್ಚ ದೇವಿ ಯಥಾ ಸುಖಂ. ಸೂರ್ಯದೇವ ತನ್ನ ಮುಡಿಗೆ ಕೈ ಹಾಕಿ ಎಳೆದು ನೀನು ಯಾರು ಅಂತ ಹೇಳು ಅಂತ ಹೇಳಿದರೆ ಆ ಭಯದಿಂದ ನಾನು ಎಲ್ಲ ಸತ್ಯವನ್ನು ಹೇಳಿಬಿಡ್ತೇನೆ, ಅಷ್ಟರವರೆಗೆ ಹೇಳುವುದಿಲ್ಲ, ನೀನು ಹೋಗು. ಇವಳು ಹೋದ್ಲು. ಸಂಜ್ಞಾದೇವಿ ತಂದೆಯ ಮನೆಗೆ ಹೋದ್ಲು. ತಂದೆಯ ಮನೆಗೆ ಬಂದಾಗ ತಂದೆ ಕೇಳಿದ, ತೊಷ್ಟ್ರು ಗಂಡ ಎಲ್ಲಿ ಅಂತ. ಗಂಡ ಇಲ್ಲ. ಯಾಕೆ ಕರ್ಕೊಂಡು ಬಂದಿಲ್ಲ? ಗಂಡನನ್ನು ಬಿಟ್ಟು ಬಂದೆ ಅಂತ ಹೇಳಿದ. ಹಾಗಾದ್ರೆ ನಿನಗೂ ಈ ಮನೆಯಲ್ಲಿ ಜಾಗ ಇಲ್ಲ ಅಂತ ಹೇಳಿದ ತೊಟ್ಟು. ಎಷ್ಟೇ ಕಷ್ಟ ಆಗಲಿ ಗಂಡನನ್ನ ಬಿಟ್ಟು ಬರುವ ಹಾಗೆ ಇಲ್ಲ. ಒಮ್ಮೆ ಮದುವೆ ಮಾಡಿ ಕೊಟ್ಟ ಮೇಲೆ ಅಲ್ಲಿ ಸಂಸಾರ ಮಾಡಬೇಕು. ಅಪ್ಪನ ಮನೆಗೆ ಬಂದು ಕೂಡುತ್ತೇನೆ ಅಂದರೆ ಅದು ಸಾಧ್ಯ ಇಲ್ಲ. ಏನು ಸಮಸ್ಯೆ? ಗಂಡನ ಒಟ್ಟಿಗೆ ಶಾಖವನ್ನ ತಾಪವನ್ನ ತಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ನನಗೆ, ಆದ್ದರಿಂದ ಬಿಟ್ಟು ಬಂದಿದ್ದೇನೆ. ಅದರ ಬಗ್ಗೆ ನಾನು ಮಾತನಾಡ್ತೇನೆ, ಅದು ಏನು ಬೇಕಾದರೆ ಹೇಳಿ, ನಾನು ಅವನ ಒಟ್ಟಿಗೆ ಇರುವುದಿಲ್ಲ ಅಂತ ಮಗಳು ಹೇಳಿದಾಗ, ಹಾಗಾದರೆ ನಿನ್ನ ಅಪ್ಪನ ಮನೆಯಲ್ಲಿಯೂ ನಿನಗೆ ಜಾಗ ಇಲ್ಲ ಅಂತ ಹೇಳಿದಾಗ ಅವಳು ಅಲ್ಲಿಂದನೂ ಹೋಗಿ ಕುರುಜಾಂಗಲ ಪ್ರದೇಶ ಅರ್ಥಾತ್ ಕುರುಕ್ಷೇತ್ರಕ್ಕೆ ಹೋಗಿ ಅಲ್ಲಿ ಕುದುರೆಯ ರೂಪವನ್ನು ತಾಳಿದ್ಲು ಅಂತ. ಯಾಕೆ ಅಂದರೆ ಹೆಣ್ಣು ಮಕ್ಕಳು ಯಾರದಾದರೂ ಜವಾಬ್ದಾರಿಯಲ್ಲಿ ಇರಬೇಕು. ಇಲ್ಲದೆ ಇದ್ದರೆ ಕಾಮುಕರ ದೃಷ್ಟಿ ಬೀಳುತ್ತದೆ ಅಂತ. ಗಂಡನೂ ಇಲ್ಲ, ಈ ಕಡೆ ತಂದೆಯೂ ಇಲ್ಲ ಅಂತಾದಾಗ ಕಾಮುಕರು ಏನಾದರೂ ಕೆಟ್ಟದ್ದು ಮಾಡಬಹುದು ಅಂತ ಹೇಳಿ ಕುದುರೆಯ ರೂಪವನ್ನು ತಾಳಿದ್ಲು ಅಂತ. ಹುಲ್ಲುಗಾವಲಿನಲ್ಲಿ ಜೀವನ ಮಾಡ್ತಾ ಇದ್ದಾಳೆ.
ಕುದುರೆ ರೂಪವನ್ನು ಹೊಂದಿ. ಈ ಕಡೆ ಸೂರ್ಯನಿಗೆ ಸಂಜ್ಞಾದೇವಿಯ ಬದಲಿಗೆ ಛಾಯಾದೇವಿ ಬಂದಿದ್ದಾಳೆ. ಛಾಯಾದೇವಿ ಸ್ವಲ್ಪವೂ ವ್ಯತ್ಯಾಸ ಮಾಡಿಲ್ಲ ಅಂತ. ಸಂಜ್ಞಾದೇವಿ ಯಾರು, ಛಾಯಾದೇವಿ ಯಾರು, ಅದು ಯಾವುದು ಗೊತ್ತಾಗುವ ಹಾಗೆ ನಡ್ಕೊಂಡಿಲ್ಲ. ಅಷ್ಟು ಚೆನ್ನಾಗಿ ಸಂಸಾರ ನಡೆದಿದೆ. ಮತ್ತೆ ಒಬ್ಬ ಹುಟ್ಟಿದ ಅಂತೆ ಛಾಯಾದೇವಿಯಲ್ಲಿ. ಅವನಿಗೆ ಹೆಸರನ್ನ ಇಟ್ಟರು ಸವರ್ಣ ಅಂತ. ಯಾಕೆ ಅಂದರೆ ತಂದೆಯ ಹಾಗೆ ಇದ್ದಾನೆ ಅಂತ. ಹಾಗೆಯೇ ಮೊದಲು ಹುಟ್ಟಿದವ ಶ್ರಾದ್ದದೇವ ಅವನಂತೆ ಇದ್ದಾನೆ ಅಂತ. ಸವರ್ಣ, ಅದೇ ಬಣ್ಣ, ಸ್ವಲ್ಪವೂ ವ್ಯತ್ಯಾಸ ಇಲ್ಲ. ಆದ್ದರಿಂದ ಅವನಿಗೆ ಹೆಸರಿಟ್ಟರು ಸಾವರ್ಣಿವನು ಅಂತ. ಸವರ್ಣತ್ವಾತ್ ಮನೋರುಭೂಯ ಸಾವರ್ಣ ಇತಿ ಚೋಕ್ತವಾನ್. ವೈವಸ್ವತ ಮನುವಿನಂತೆಯೇ ಸಮಾನ ಕಾಂತಿ ಸಮಾನ ವರ್ಣ ಇರುವುದರಿಂದ ಸಾವರ್ಣ ಅಂತ ಹೆಸರನ್ನ ಇಟ್ಟರು. ಅವ ಮುಂದೆ ಈ ಸಾವರ್ಣಿ ಮನ್ವಂತರಕ್ಕೆ ಅಧಿಪತಿಯಾಗಿ ಬಿಡುತ್ತಾನೆ. ಸ್ವಲ್ಪವೇ ಸಮಯದಲ್ಲಿ ಇನ್ನೊಬ್ಬ ಮಗ ಹುಟ್ಟಿದ ಅಂತೆ. ದ್ವಿತೀಯೋ ಯ ಸುತಸ್ತಸ್ಯಾಹ ಸವಿಜ್ಞೇಯ ಶನೈಶ್ಚರ. ಇನ್ನೊಬ್ಬ ಮಗನೇ ಛಾಯಾದೇವಿಯಲ್ಲಿ ಹುಟ್ಟಿದವ ಶನೈಶ್ಚರ. ಛಾಯಾ ಮಾರ್ತಾಂಡ ಸಂಭೂತಂ. ಸೂರ್ಯನಿಂದ ಛಾಯಾದೇವಿಯಲ್ಲಿ ಹುಟ್ಟಿದವ ಶನೈಶ್ಚರ. ಇನ್ನು ಸ್ವಲ್ಪ ಸಮಯದಲ್ಲಿ ಒಬ್ಬಳು ಹುಟ್ಟಿದ್ಲು, ಅವಳು ತಪತಿ ಅಂತ. ತಪತಿ ನದಿಯಾಗಿ ಹರಿತಾಳೆ ಅವಳು. ಹೀಗೆ ಸಂಜ್ಞಾದೇವಿಯಲ್ಲಿ 3 ಮಕ್ಕಳು, ಛಾಯಾದೇವಿಯಲ್ಲಿ 3 ಮಕ್ಕಳು ಆದರು. ಈ ಛಾಯಾದೇವಿಯಲ್ಲಿ ಯಾವಾಗ ಮಕ್ಕಳು ಹುಟ್ಟಿದ್ರು ಆಗ ಗಲಾಟೆ ಶುರುವಾಯಿತು. ಮನೆಯಲ್ಲಿ 2-3 ಹೆಂಡಂದಿರು ಇದ್ದಾಗ, ಅವರಿಗೆ ಮಕ್ಕಳೆಲ್ಲ ಹುಟ್ಟಿದಾಗ ಗಲಾಟೆ ಪ್ರಾರಂಭ ಆಗ್ತದೆ. ಈ ಛಾಯಾದೇವಿ ಏನು ಮಾಡುತ್ತಾ ಇದ್ಲು ಅಂದರೆ, ತನ್ನ ಮಕ್ಕಳು ಸಾವರ್ಣ ಮತ್ತು ಶನೈಶ್ಚರ ತಪತಿ ಅವರಿಗೆ 2 ಹಣ್ಣನ್ನು ಕೊಟ್ಟರೆ, ಯಮನಿಗೆ ಮತ್ತು ಶ್ರಾದ್ದದೇವನಿಗೆ ಎಲ್ಲ ಒಂದೇ ಹಣ್ಣು ಕೊಡ್ತಾ ಇದ್ಲಂತೆ. ಮಕ್ಕಳಲ್ಲಿ ಪಕ್ಷಪಾತ ಮಾಡುತ್ತಾ ಇದ್ಲು. ಇವರಿಗೆಲ್ಲ ಬೇಕಾದಷ್ಟು ಕೊಡೋದು, ಅವರಿಗೆಲ್ಲ ಸ್ವಲ್ಪವೇ ಕೊಡೋದು. ಇವರು ತಪ್ಪು ಮಾಡಿದ್ರೂ ಏನು ಹೇಳ್ತಾ ಇದ್ದಿಲ್ಲ. ಯಮ, ಶ್ರಾದ್ದದೇವ ಅವರೆಲ್ಲ ತಪ್ಪು ಮಾಡಿದರೆ ಬಹಳಷ್ಟು ಬೈತಾ ಇದ್ಲು. ಬೇರೆ ಯಾರಾದರೂ ಮಕ್ಕಳು ಕೇಳ್ತಾ ಇದ್ರು, ಇರಲಿ ತಾಯಿ ಅಲ್ಲವೇ ಅಂತ. ಯಮ ಮಾತ್ರ ಸುಮ್ಮನಿದ್ದಿಲ್ಲ ಅಂತ, ಕೇಳಿಯೇ ಬಿಟ್ಟ. ಕೇಳುದು ಮಾತ್ರ ಅಲ್ಲ, ಒಮ್ಮೆ ಛಾಯಾದೇವಿ ಬೈದಾಗ ತನ್ನ ಕಾಲನ್ನು ಎತ್ತಿದ ಅಂತ. ನಿನ್ನನ್ನು ಒದ್ದು ಹಾಕ್ತೇನೆ ಅಂತ ಕಾಲು ಎತ್ತಿದ ಅಂತ. ಕೋಪದಿಂದ ಕಾಲನ್ನು ಎತ್ತಿದ, ನಿನಗೆ ಒದಿತೇನೆ ಅಂತ. ಛಾಯಾದೇವಿಗೆ ಸಿಟ್ಟು ಬಂತು. ನನಗೆ ಕಾಲಿನಿಂದ ಒದಿತೆಯ ಅಂತ ಶಾಪ ಕೊಟ್ಟರು. ನಿನ್ನ ಕಾಲು ಬಿದ್ದು ಹೋಗಲಿ ಅಂತ ಶಾಪ ಕೊಟ್ಟರು. ಸೂರ್ಯದೇವನ ಬಳಿಗೆ ಬಂದ ಯಮ, ತಾಯಿಯ ಶಾಪ ಬಂತು ಅಂತ. ಯಮನಿಗೆ ನಿಜವಾಗಿಯೂ ಕೂಡ ಯಾಕೆ ಈ ತಾಯಿ ಪಕ್ಷಪಾತ ಮಾಡುತ್ತಾ ಇದ್ದಾಳೆ? ನಿಜವಾಗಿಯೂ ತಾಯಿ ಪಕ್ಷಪಾತ ಮಾಡುವುದಿಲ್ಲ. ಮಕ್ಕಳು ಕೆಟ್ಟವರು ಇರ್ತಾರೆ, ತಾಯಿಯಾದವಳು ಕೆಟ್ಟವರು ಇರುವುದಿಲ್ಲ. ಕುಪುತ್ರೋ ಜಾಯತೆ ಕ್ವಾಪಿ ಕುಮಾತ ನೈವ ಜಾಯತೆ ಅಂತ. ಕೆಟ್ಟ ಮಕ್ಕಳು ಇರ್ಬೋದು, ಕೆಟ್ಟ ತಾಯಿ ಇರಲಿಕ್ಕೆ ಸಾಧ್ಯ ಇಲ್ಲ. ಅಪತ್ಯಂ ದುರಪತ್ಯಂ ಸ್ಯಾತ್ ನಾಂಬ ಕುಜನನಿ ಭವೇತ್ ಸಪ್ತೋಹಮಸ್ಮಿ ಲೋಕೇಶ ಜನನ್ಯ ತಪತಾಂಬರ. ಅವ ಕೇಳಿದ್ದೇ ಹೀಗೆ, ತಾಯಿಯ ಬಳಿಗೆ ಹೋದಿ, ನಮಗಿಲ್ಲ ನೀನು ತಾಯಿ, ನಾವೆಲ್ಲ ನಿನ್ನ ಮಕ್ಕಳು,
ಮಕ್ಕಳು ಒಂದು ವೇಳೆ ತಪ್ಪು ಮಾಡಬಹುದು, ಆದರೆ ತಾಯಿ ತಪ್ಪು ಮಾಡುವವಳಲ್ಲ. ನೀನು ಮಾತ್ರ ನಮ್ಮಲ್ಲಿ ಪಕ್ಷಪಾತ ಧೋರಣೆಯನ್ನು ತೋರಿಸ್ತಾ ಇದ್ದಿ. ಯಾಕೆ ಅಂತ ಕಾಲನ್ನೇ ಎತ್ತಿದೆ. ಕಾಲು ಬಿದ್ದು ಹೋಗಲಿ ಅಂತ ಶಾಪ ಕೊಟ್ಟಳು. ಇದೆಲ್ಲವನ್ನು ಸೂರ್ಯದೇವನ ಮುಂದೆ ಹೇಳಿದ್ರು. ಆಗ ಸೂರ್ಯನಿಗೆ ಸ್ವಲ್ಪ ಸಂಶಯ ಬಂತು. ಯಾರು ಇವಳು? ನನ್ನ ಹೆಂಡತಿ ಹೌದೋ ಅಲ್ಲವೋ ಅಂತ ಸಂಶಯ ಬಂತು. ಪಕ್ಷಪಾತ ಬುದ್ಧಿ ಯಾಕೆ ಬಂತು ಇವಳಿಗೆ? ಕೂಡಲೇ ಹೋಗಿ ಹೆಡೆಮುರಿಗೆ ಕೈ ಹಾಕಿದ. ಯಾರು ನೀನು, ಸತ್ತ ಹೇಳು ಅಂತ. ಆಗ ಎಲ್ಲ ಬಾಯಿ ಬಿಟ್ಟು. ಯಾವಾಗ ಸೂರ್ಯದೇವ ತನ್ನ ಹೆಡೆಮುರಿಗೆ ಕೈ ಹಾಕಿ ಕೇಳುತ್ತಾನೋ, ಮುಡಿಗೆ ಕೈ ಹಾಕ್ತಾನೋ, ಆಗ ನಾನು ಎಲ್ಲ ಹೇಳಿಬಿಡ್ತೇನೆ ಅಂತ ಸಂಜ್ಞಾದೇವಿಯಲ್ಲಿ ಹೇಳಿದ್ಲು. ಹಾಗೆಯೇ ಎಲ್ಲ ಹೇಳಿಬಿಟ್ಲು. ನಾನು ನಿಜವಾದ ಹೆಂಡತಿ ಅಲ್ಲ, ನಿನ್ನ ಹೆಂಡತಿ ಸಂಜ್ಞಾದೇವಿ. ನಿನ್ನ ತಾಪವನ್ನು ತಡ್ಕೊಳ್ಳಿಕ್ಕೆ ಆಗದೆ ನನ್ನನ್ನು ಸೃಷ್ಟಿ ಮಾಡಿ ತಂದೆಯ ಮನೆಗೆ ಹೋಗಿದ್ದಾಳೆ. ನಾನು ಅವಳ ನೆರಳು ಛಾಯ ಅಂತ ಎಲ್ಲ ಹೇಳಿಬಿಟ್ಲು. ಸೂರ್ಯದೇವನಿಗೆ ಸ್ವಲ್ಪ ದುಃಖ ಆಯಿತಂತೆ. ನನ್ನ ತಾಪ ತಡ್ಕೊಳ್ಳಿಕ್ಕೆ ಅವಳಿಗೆ ಆಗಲಿಲ್ಲ, ಅದರಿಂದ ಹೋದ್ಲು. ಇರಲಿ, ಯಮನಿಗೆ ಶಾಪ ಬಂದಿತ್ತಲ್ವೇ, ಶಾಪವನ್ನು ಪರಿಹಾರ ಮಾಡಿದ ಅಂತ. ನಿನಗೇನು ಶಾಪ ಬಂದಿದೆ ಅದು ತಾಯಿ ಕೊಟ್ಟ ಶಾಪ. ಕಾಲು ಬಿದ್ದು ಹೋಗ್ಲಿ ಅಂತ ಶಾಪ ಕೊಟ್ಟಿದ್ದು, ಅದನ್ನ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ತಾಯಿ ಕೊಟ್ಟ ಶಾಪವನ್ನ ಸ್ವೀಕಾರ ಮಾಡಲೇಬೇಕು. ಅದು ಆಗಲಿ, ಬಿದ್ದು ಹೋಗ್ಲಿ, ಹುಳ ತಿಂದು ಬಿದ್ದು ಹೋಗ್ಲಿ, ಮತ್ತೆ ಕಾಲು ಬರಲಿ ಅಂತ ಹೇಳಿದ. ಮಾತ್ರವಲ್ಲ, ನಿನ್ನನ್ನ ದಕ್ಷಿಣ ದಿಕ್ಕಿಗೆ ಅಧಿಪತಿಯನ್ನಾಗಿ ಮಾಡ್ತೇನೆ, ಧರ್ಮರಾಜನನ್ನಾಗಿ ಮಾಡ್ತೇನೆ ಅಂತ ಹೇಳಿದ. ಇನ್ನು ಒಂದು ಪಟ್ಟವನ್ನು ಕಟ್ಟಿದ, ಧರ್ಮರಾಜನನ್ನಾಗಿ ಮಾಡ್ತೇನೆ. ಯಾರೆಲ್ಲ ಭೂಲೋಕದಲ್ಲಿ ಸಾಯ್ತಾರೋ ಅವರು ನಿನ್ನ ಬಳಿಗೆ ಬಂದೇ ಅಲ್ಲಿಂದ ಮತ್ತೆ ಮುಂದೆ ಹೋಗಬೇಕು. ಪಾಪವೋ ಪುಣ್ಯವೋ ಏನು ಮಾಡಿದ್ದಾರೆ ಅಂತ ಅವನ ಮುಂದೆ ಅದು ಆಗಬೇಕು, ನಿನ್ನ ಮುಂದೆ ಆಗಿ ಮತ್ತೆ ಮುಂದೆ ಹೋಗಬೇಕು. ಈ ರೀತಿಯಾಗಿ ಅವನಿಗೆ ವರವನ್ನು ಕೊಟ್ಟಾನೆ. ಸಂಜ್ಞಾದೇವಿಯನ್ನು ಹುಡುಕೊಂಡು ಬಂದ. ತೊಷ್ಟ್ರುವಿನ ಮನೆಗೆ ಹೋದಾಗ ತೊಷ್ಟ್ರು ಹೇಳಿದ, ನೀನು ಬಂದಿರುವ ಕಾರಣ ಗೊತ್ತಿದೆ, ಆದರೆ ನನ್ನ ಮಗಳು ಇಲ್ಲಿ ಇಲ್ಲ, ನಾನು ಸೇರಿಸಿಕೊಂಡಿಲ್ಲ. ಆದರೆ ನನ್ನ ಮಗಳಿಗೆ ನಿನ್ನ ಬಳಿ ಸಂಸಾರ ಮಾಡಲಿಕ್ಕೆ ಆಗ್ತಾ ಇಲ್ಲ, ಎಷ್ಟು ತಾಪ ಅದು. ನೀನು ಒಪ್ಪಿಗೆ ಕೊಟ್ಟರೆ ನಿನ್ನ ತೇಜಸ್ಸನ್ನು ಕಡಿಮೆ ಮಾಡುತ್ತೇನೆ ಅಂತ ಹೇಳಿದ. ಹೇಗೂ ಬಡಗಿ ವಿಶ್ವಕರ್ಮ ಅವ. ಸೂರ್ಯ ಆಯಿತು ಅಂತ ಒಪ್ಪಿದ. ನನ್ನ ತಾಪ ಕಡಿಮೆ ಆಗಿದ್ದರೆ ಸಂಜ್ಞಾದೇವಿ ಮತ್ತೆ ಬಂದು ಸಂಸಾರ ಮಾಡ್ತಾಳೆ ಅಂತ. ಆಯಿತು, ಕೆತ್ತಿದ ಅಂತೆ. ಸೂರ್ಯನನ್ನ ಕೆತ್ತಿದ. ಉದ್ದ ಅಗಲ ಎಲ್ಲ ಒಂದೇ ರೀತಿಯಾಗಿದ್ದ ಸೂರ್ಯ. ಸ್ವಲ್ಪ ಕೆತ್ತಿ 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 ಸಣ್ಣವನನ್ನಾಗಿ ಮಾಡಿದ. ಆ ಕೆತ್ತಿದ ಏನು ತೇಜಸ್ಸು ಇದೆ ಅದರಿಂದ ಸುದರ್ಶನ ಚಕ್ರವನ್ನ ಮಾಡಿದ ಅಂತ ವಿಶ್ವಕರ್ಮ. ಅದನ್ನ ವಿಷ್ಣುವಿಗೆ ಕೊಟ್ಟ. ಸ್ವಲ್ಪ ತಾಪ ಕಡಿಮೆ ಆಯಿತು ಅಂತ. ಈಗ ಇರುವ ಸೂರ್ಯನ ತಾಪ ಅದು ವಿಶ್ವಕರ್ಮ ಕಡಿಮೆ ಮಾಡಿದ್ದು. ಇಲ್ಲದೆ ಇದ್ರೆ ಇದನ್ನೇ ತಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ, ಇನ್ನು ಅದನ್ನ ಹೇಗೆ ತಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇತ್ತು. ಎಲ್ಲಿದ್ದಾಳೆ ಅಂತ ತೋಷ್ಟ್ರುವಿನಲ್ಲಿ ಕೇಳಿದ ಸೂರ್ಯ. ಇಲ್ಲ, ಕುರುಕ್ಷೇತ್ರಕ್ಕೆ ಹೋಗಿದ್ದಾಳೆ, ಕುದುರೆ ರೂಪವನ್ನ ತಾಳಿದ್ದಾಳೆ. ಸರಿ, ಅಲ್ಲಿಗೆ ಹೋಗ್ತೇನೆ ಅಂತ ಕುದುರೆ ರೂಪವನ್ನ ತಾಳಿ ಅಲ್ಲಿಗೆ ಹೋದ. ಎಷ್ಟಂದ್ರು ಗಂಡ ಹೆಂಡತಿ ಒಟ್ಟಾದ್ರು. ಇವನು ಕುದುರೆ ರೂಪ, ಅವಳು ಕುದುರೆ ರೂಪದಲ್ಲಿದ್ದಾಳೆ. ಇಬ್ಬರಿಗೂ ಸಮಾಗಮ ಆಯ್ತಂತೆ. ಸಮಾಗಮ ಆದ ಕೂಡಲೇ ಅಲ್ಲಿಂದ ಹೊರಗೆ ಬಂದವರು ನಾಸತ್ಯ ಮತ್ತು ದಸರಾ, ಅವರಿಬ್ಬರು ಹೊರಗೆ ಬಂದರು. ಅವರಿಗೆ ಹೆಸರು ಅಶ್ವಿನಿ ದೇವತೆಗಳು ಅಂತ. ದೇವತೆಗಳ ವೈದ್ಯರಾಗಿ ಬಿಟ್ಟರು ಅವರು. ಹೀಗೆ ಇಬ್ಬರು ಮಕ್ಕಳಾದರು. ಕುದುರೆ ರೂಪದಲ್ಲಿ ಇರುವಾಗ ಇಬ್ಬರು ಮಕ್ಕಳಾದರು, ನಾಸತ್ಯ ಮತ್ತು ದಸರಾ ಅಂತ. ಅವರಿಗೆ ಹೆಸರು ಒಟ್ಟಿಗೆ ಹೇಳುವಾಗ ಅಶ್ವಿನಿ ದೇವತೆಗಳು ಅಂತ ಹೇಳುತ್ತೇವೆ. ದೇವ ವೈದ್ಯರು ಅವರು. ಸೂರ್ಯನ ಮಕ್ಕಳಲ್ಲಿ ಬಹಳಷ್ಟು ಕೀರ್ತಿವಂತರಾಗಿದ್ದಾರೆ. ಒಬ್ಬ
ಸಾವರ್ಣಿ ಮನ್ವಂತರದ ಅಧಿಪತಿ, ಇನ್ನೊಬ್ಬ ವೈವಸ್ವತ ಮನ್ವಂತರದ ಅಧಿಪತಿ, ಇನ್ನೊಬ್ಬ ಯಮಧರ್ಮರಾಜ ದಕ್ಷಿಣ ದಿಕ್ಕಿಗೆ ಅಧಿಪತಿ, ಇನ್ನೊಬ್ಬ ಗ್ರಹಗಳಲ್ಲಿ ಒಬ್ಬ ಅಧಿಪತಿ ಶನೈಶ್ಚರ, ಇನ್ನು ದೇವತೆಗಳ ವೈದ್ಯರು ಅಶ್ವಿನಿ ದೇವತೆಗಳು. ಹೀಗೆ 8 ಮಕ್ಕಳನ್ನು ಸೂರ್ಯದೇವ ಪಡ್ಕೊಂಡಿದ್ದಾನೆ. ಹೀಗೆ ಸೂರ್ಯನ ಸಂಸಾರದ ಕಥೆಯನ್ನು ಯಾರೆಲ್ಲ ಕೇಳ್ತಾರೆ ಅಂಥವರು ಯಾವುದೇ ಆಪತ್ತು ಬರಲಿ ಆ ಆಪತ್ತಿನಿಂದ ಅವರು ಪರಿಹಾರವನ್ನು ಕಂಡುಕೊಳ್ಳುತ್ತಾರೆ ಎಂಬ ಸಂದೇಶವನ್ನು ಈ ಸೂರ್ಯನ ಕಥೆ ನಮಗೆ ಹರಿವಂಶ ಕೊಡ್ತಾ ಇದೆ ಅಂತ ಹೇಳ್ತಾ ಇವತ್ತಿನ ಉಪನ್ಯಾಸವನ್ನು ಮುಗಿಸ್ತಾ ಇದ್ದೇನೆ. ಶ್ರೀ ಕೃಷ್ಣಾರ್ಪಣಮಸ್ತು.